ಇನ್ನು ಇವತ್ತು ಇಡೀ ಜಗತ್ತಿನ ಕಣ್ಣು ಇರುವಂಥದ್ದು ಪಶ್ಚಿಮ ಏಷ್ಯಾದ ಮೇಲೆ. ಯಾಕಂದರೆ ಅಲ್ಲಿ ನಡೀತಾ ಇರುವಂಥದ್ದು ಬರೀ ಯುದ್ಧ ಅಲ್ಲ, ಅದು ಅಕ್ಷರಶಃ ಮಹಾ ವಿಪತ್ತು ಬಂದೊದಗಿರುವಂಥದ್ದು. ಅದರಲ್ಲೂ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ರಣರಂಗದಲ್ಲಿ ರಂಪಾಟವನ್ನು ಶುರು ಮಾಡಿದ್ದಾರೆ. ಭಾರತದಲ್ಲಿ ಗ್ಯಾಸ್ ಬೆಲೆ ಏರಿಕೆ ಬಿಸಿ ತಡ್ತಾ ಇದ್ದರೆ ಆತ ಯುರೋಪ್ ಮತ್ತು ಆಸ್ಟ್ರೇಲಿಯಾಗಳಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ಗಾಗಿ ಹಾಹಾಕಾರ ಶುರುವಾಗಿದೆ. 33 ದಿನಗಳ ಈ ಭೀಕರ ಯುದ್ಧ ಇಡೀ ಜಗತ್ತನ್ನೇ ನಡುಗಿಸ್ತಾ ಇದೆ. ಆದರೆ ವೈಟ್ ಹೌಸ್ನಿಂದ ಬರ್ತಾ ಇರುವಂತಹ ಹೇಳಿಕೆಗಳು ಬೇರೆಯೇ ಸ್ವರೂಪದಲ್ಲಿದ್ದಾವೆ. ರಣರಂಗದ ವಾಸ್ತವವೇ ಬೇರೆಯ ಸ್ವರೂಪದಲ್ಲಿ ಗೋಚರಿಸ್ತಾ ಇದೆ. ಯುದ್ಧ ಶುರುವಾಗಿ 33 ದಿನ ಆಯಿತು. ಟ್ರಂಪ್ ಮಾತ್ರ ಗಂಟೆಗೊಂದು ರಾಗ ಹಾಡ್ತಾ ಇದ್ದಾರೆ. ಇವತ್ತು ಟ್ರಂಪ್ ಹೇಳ್ತಾರೆ ಇನ್ನು 2 ವಾರ ಯುದ್ಧ ನಿಲ್ಲಿಸ್ತೀವಿ ಅಂತ. ಆದರೆ ಅವರ ಕೆಳಗಿರುವ ಅಧಿಕಾರಿಗಳು ಮಾತ್ರ ಇರಾನ್ ನಮ್ಮ ಷರತ್ತು ಒಪ್ಪಿದ್ರೆ ಮಾತ್ರ ವಾಪಸ್ ಬರ್ತೀವಿ ಅಂತ ಗತ್ತು ತೋರಿಸ್ತಾ ಇದ್ದಾರೆ. 2 weeks, maybe 3. We're hitting them very hard. Last night we knocked out tremendous amounts of missile-making facilities. As you probably read or wrote, we knocked out. I think we're 2 or 3 weeks. Not 3 weeks. If it is, we'll leave because there's no reason for us to do this. 1 month in, only 1 month, we set the terms. The upcoming days will be decisive. Iran knows that, and there's almost nothing they can militarily do about it. Yes, they will still shoot some missiles, but we will shoot them down. They will go underground, but we will find them. We recently destroyed another one of their command bunkers. Leaders forced to flee. No water, no power, no oxygen, no command and control. Their faith in their caves diminishing. ಹೀಗೆ ಇರಾನಲ್ಲಿ ಏನೂ ಇಲ್ಲ, ಎಲ್ಲಾನು ಕೂಡ ನಾಶ ಮಾಡ್ತೀವಿ, ಉಸಿರಾಡೋದಕ್ಕೆ ಆಕ್ಸಿಜನ್ ಕೂಡ ಇಲ್ಲ, ಆಮ್ಲಜನಕ ಕೂಡ ಇಲ್ಲ ಅಂತೇಳಿ ಅಮೆರಿಕ ಹೇಳ್ತಾರೆ. ಆದರೆ ಧೈರ್ಯ ಇದ್ದರೆ ಇರಾನ್ ನೆಲಕ್ಕೆ ಅಮೆರಿಕ ಸೇನೆ ಕಾಲಿಡಲಿ. ಇದು ಇರಾನ್ನ ವಿದೇಶಾಂಗ ಸಚಿವ ನೇರವಾಗಿ ಟ್ರಂಪ್ ಆಡಳಿತಕ್ಕೆ ಹಾಕಿರುವಂತಹ ಸವಾಲು. ಇಲ್ಲಿ ಅಮೆರಿಕ ಅಥವಾ ಕೊಲ್ಲಿ ರಾಷ್ಟ್ರಗಳಿಗೆ ಇರಾನ್ ಪರಮಾಣು ದಾಳಿ ನಡೆಸುತ್ತಾ ಅನ್ನುವಂತಹ ಅನುಮಾನವೂ ಕೂಡ ಇದ್ದೇ ಇರುವಂಥದ್ದು. ಇದರ ನಡುವೆನೇ ಇರಾನ್ನ ವಿದೇಶಾಂಗ ಸಚಿವ ಆಡಿರುವಂತಹ ಮಾತುಗಳನ್ನು ನಿಮಗೆ ತೋರಿಸ್ತೀನಿ. ನಾವು ಅವರಿಗಾಗಿ ಕಾಯುತ್ತಿದ್ದೇವೆ, ಆದರೆ ದಾಳಿ ಮಾಡಲು ಅವರ ಕೈಯಲ್ಲಿ ಆಗಲ್ಲ. ನಮ್ಮ ನೆಲಕ್ಕೆ ಕಾಲಿಡುವಷ್ಟು ಧೈರ್ಯವಿದೆ ಅಂತ ನಾನು ಭಾವಿಸುವುದಿಲ್ಲ. ಅಮೆರಿಕಾದವರಿಗೆ ನಮ್ಮ ರಕ್ಷಣಾ ಪಡೆಗಳ ಬಗ್ಗೆ ನನಗಿಂತ ಚೆನ್ನಾಗಿ ಗೊತ್ತಿದೆ. ನಮ್ಮ ಸೈನಿಕರು ಇರಾನ್ ನೆಲದಲ್ಲಿ ಉತ್ತಮವಾಗಿ ಕೆಲಸ ಮಾಡುತ್ತಾರೆ. ಹಾಗಾಗಿ ನಮ್ಮ ರಕ್ಷಣಾ ಪಡೆಗಳು ಅವರು ಬರಲಿ ಅಂತ ಕಾತುರದಿಂದ ಕಾಯ್ತಿದ್ದಾರೆ. ನನಗೆ ತಿಳಿದ ಮಟ್ಟಿಗೆ ಬಹುಶಃ ಅಮೆರಿಕದವರು ಆ ತಪ್ಪು ಮಾಡಲ್ಲ. ಇದು ಇರಾನ್ ಹಾಕ್ತಾ ಇರುವಂತಹ ಸವಾಲು. ಅಮೆರಿಕ ಆ ತಪ್ಪು ಮಾಡುವುದಿಲ್ಲ ಅಂತ ಹೇಳ್ತಿದೆ. ಅಮೆರಿಕ ಅಥವಾ ಕೊಲ್ಲಿ ರಾಷ್ಟ್ರಗಳಿಗೆ ಇರಾನ್ ಪರಮಾಣು ದಾಳಿ ನಡೆಸುತ್ತಾ, ಇಂಥದ್ದೊಂದು ಆತಂಕ ಅಮೆರಿಕವನ್ನು ಕೂಡ ಕಾಡ್ತಾ ಇದೆ. ಅದಕ್ಕೆ ಅಮೆರಿಕದಿಂದ ಮಧ್ಯಪ್ರಾಚ್ಯಕ್ಕೆ 3ನೇ ಯುದ್ಧ ನೌಕೆ ಎಂಟ್ರಿ ಕೊಟ್ಟಿದೆ. ಅಮೆರಿಕದ ಜಾರ್ಜ್ ಡಬ್ಲ್ಯೂ ಬುಷ್ ಪರಮಾಣು ವಿಧ್ವಂಸಕ ನೌಕೆ ಮಧ್ಯಪ್ರಾಚ್ಯದಲ್ಲಿ ಬೀಡು ಬಿಟ್ಟಿದೆ. ಇದು ಆ ನೌಕೆ, ಅದು ಮಧ್ಯಪ್ರಾಚ್ಯದಲ್ಲಿ ಬೀಡು ಬಿಟ್ಟಿರ್ತಕ್ಕಂತಹ ನೌಕೆ. ಇದೆಲ್ಲ ಒಂದು ಕಡೆಯಲ್ಲಿ ಯುದ್ಧ ಹೇಗೆ ತೀವ್ರ ಸ್ವರೂಪವನ್ನು ಪಡ್ಕೊಳ್ತಾ ಇದೆ ಅನ್ನೋಂಥದ್ದಕ್ಕೆ ಉದಾಹರಣೆಯಾಗಿ ನಮ್ಮ ಮುಂದಿರುವಂಥದ್ದು. ಒಂದು ಕಡೆ ಮಾತುಕತೆ, ಇನ್ನೊಂದು ಕಡೆ ರಣರಂಗದಲ್ಲಿ ಕ್ಷಣ ಕ್ಷಣಕ್ಕೂ ಕೂಡ ಬಾಂಬ್ ಮತ್ತು ಮಿಸೈಲ್ಗಳ ಸುರಿಮಳೆ ಕೂಡ ಆಗ್ತಾ ಇರುವಂಥದ್ದು. ಇಲ್ಲಿ ಬಹಳ ಮುಖ್ಯವಾಗಿ ಉತ್ತರ ಇರಾಕ್ನ ಕುರ್ದಿಸ್ತಾನ್ ಬ್ರಿಟಿಷ್ ತೈಲ ಕಂಪನಿ ಕ್ಯಾಸ್ಟ್ರೋಲನ್ನು ಗುರಿ ಮಾಡಿ ದಾಳಿಯನ್ನು ನಡೆಸಿರ್ತಕ್ಕಂತಹದ್ದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಇದು ಉತ್ತರ ಇರಾಕ್ನಲ್ಲಿರುವಂಥದ್ದು ಬ್ರಿಟಿಷ್ನ ತೈಲ ಕಂಪನಿ. ಇದನ್ನು ಕ್ಯಾಸ್ಟ್ರೋಲನ್ನು ಗುರಿ ಮಾಡಿ ಇರಾನ್ ನಡೆಸಿರ್ತಕ್ಕಂತಹ ದಾಳಿಯ ದೃಶ್ಯವನ್ನು ನಾವು ನೋಡ್ತಾ ಇದ್ದೀವಿ. ಇದಾದ ಮೇಲೆ ಇನ್ನಷ್ಟು ಭೀಕರವಾದಂತಹ ದಾಳಿಗಳು ನಡೀತಿವೆ. ಇಲ್ಲಿ ನೋಡ್ತಾ ಇರುವಂತಹ ಈ ಒಂದು ದೃಶ್ಯ ಇಸ್ರೇಲ್ನ ಬೈರುತ್ನ ದಖೀಹ್ನಲ್ಲಿ ಕಟ್ಟಡದ ಮೇಲೆ IDF ದಾಳಿ ನಡೆಸಿದಾಗ ಭಾರೀ ಸ್ಫೋಟ ಸಂಭವಿಸಿದೆ. ಅದರ ತೀವ್ರತೆ ಹೇಗಿತ್ತು ಅನ್ನೋದನ್ನು ಕೂಡ ನಾವಿಲ್ಲಿ ಗಮನಿಸ್ಬೋದು, ಯಾವ ಸ್ವರೂಪದಲ್ಲಿ ಸ್ಫೋಟ ಸಂಭವಿಸಿದೆ. ಇನ್ನು ಇರಾಕ್ ಮೇಲೆ ಇರಾನ್ ಡ್ರೋನನ್ನು, ಇಂಟರ್ಸೆಪ್ಟರ್ ಡ್ರೋನ್ ಹೊಡೆದುರುಳಿಸಿರುವಂಥದ್ದು, ಆ ಚಿತ್ರಗಳು ಕೂಡ ಇಲ್ಲಿ ಗೋಚರಿಸುತ್ತೆ. ನೋಡಿ, ಅವರ ಡ್ರೋನ್ ಬರ್ತಾ ಇದ್ದಂತೆಯೇ ಅದನ್ನು ಇಂಟರ್ಸೆಪ್ಟ್ ಮಾಡಿರುವಂಥದ್ದು, ಆಕಾಶದಲ್ಲಿ ಅದನ್ನು ಹೊಡೆದುರುಳಿಸುವಂತಹ ಕೆಲಸವನ್ನು ಮಾಡಲಾಯಿತು. ಇರಾನ್ನ ಡ್ರೋನನ್ನು ಇರಾಕ್ನ ಆಕಾಶದಲ್ಲಿ ಈ ರೀತಿಯಾಗಿ ಹೊಡೆದುರುಳಿಸಲಾಯಿತು.
القطرة دي الهواء يا أخي. ಇನ್ನು ಟೆಲ್ ಅವೀವ್ನಲ್ಲಿ 6 ಅಂತಸ್ತಿನ ಕಟ್ಟಡ ಕುಸಿದು ಒಬ್ಬ ವ್ಯಕ್ತಿಗೆ ಗಾಯ ಆಗಿದೆ. ಇತರರು ಇನ್ನೂ ಕೂಡ ಸಿಕ್ಕಿಬಿದ್ದಿರುವಂತಹ ಸಾಧ್ಯತೆ ಇದೆ. ಇದು ಕೂಡ ದಾಳಿಯ ಪರಿಣಾಮಗಳಾಗಿ ಆಗ್ತಾ ಇರುವಂತಹ ದೃಶ್ಯಗಳು. ಯಾವ್ಯಾವ ಸ್ವರೂಪದಲ್ಲಿ ಇರಾನ್ ನಡೆಸ್ತಾ ಇರುವಂತಹ ದಾಳಿ ಯಾವ ಸ್ವರೂಪದಲ್ಲಿ ಇಸ್ರೇಲನ್ನು ಕೂಡ ಆಘಾತಕ್ಕೆ ಒಳಮಾಡಿದೆ ಅನ್ನೋದಕ್ಕೆ ಇದು ಉದಾಹರಣೆಯ ರೀತಿಯಲ್ಲಿ ಗೋಚರಿಸ್ತಾ ಇದೆ. ಒಟ್ಟಿನಲ್ಲಿ ಅಮೆರಿಕ ಯುದ್ಧ ನಿಲ್ಲಿಸ್ತೀವಿ ಅಂತ ಹೇಳ್ತಾ ಇದೆ, ಇರಾನ್ ಸವಾಲು ಹಾಕ್ತಾ ಇದೆ. ಆದರೆ ಇದರಲ್ಲಿ ಬಲಿಯಾಗ್ತಾ ಇರುವಂಥದ್ದು ಮಾತ್ರ ಸಾಮಾನ್ಯ ಜನ ಮತ್ತು ಜಾಗತಿಕ ಆರ್ಥಿಕತೆ. ಇದು ಬಹಳ ಮುಖ್ಯವಾಗಿರುವಂತಹ ವಿಚಾರಗಳು.